ರಾಜ್ಯಕ್ಕೆ ಜಯರಾಮ್ ರಮೇಶ್ ಅವರು ಆಗಮಿಸುತ್ತಿದ್ದಾರಂತೆ. ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಜಯರಾಮ್ ರಮೇಶ್ ಆಗಮಿಸುತ್ತಿದ್ದಾರೆ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕೋಕೆ ಎಂಟ್ರಿ ಆಗ್ತಿದ್ದಾರೆ. ಹಾಗಾದ್ರೆ 2 ದಿನ ರಾಜ್ಯದಲ್ಲೇ ಇರ್ತಾರೆ ಜಯರಾಮ್ ರಮೇಶ್. ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಪರ, ಸುರ್ಜೇವಾಲಾ ಡಿಸಿಎಂ ಪರ. ಹೀಗಾಗಿ ಈ ಇಬ್ಬರು ನಾಯಕರಿಂದ ಸಂಧಾನ ಕಷ್ಟ. ತಟಸ್ಥ ನಾಯಕ ಜಯರಾಮ್ ರಮೇಶ್ ಅವರನ್ನ ಹೈಕಮಾಂಡ್ ಕಳುಹಿಸಿದೆ ರಾಜ್ಯಕ್ಕೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಜಯರಾಮ್ ರಮೇಶ್ ಅವರ ಆಗಮನ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಏನಕ್ಕೆ ಅಂತಂದ್ರೆ, 2 ಬಣಗಳ ನಡುವೆ ಹೇಳಿಕೆಗಳ ಸಮರ ಆಗ್ತಾ ಇದೆ. ಮೀಟಿಂಗು, ಭೇಟಿ, ಈ ಸರ್ಕಸ್ ನಡೀತಾ ಇದೆ. ಇದರ ಮಧ್ಯೆ ರಾಜ್ಯದಲ್ಲಿರುವಂತಹ ಸಿಚುವೇಶನ್ ನ ಹೈಕಮಾಂಡ್ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು. ಕೆಸಿ ವೇಣುಗೋಪಾಲ್ ಅವರನ್ನ ಕಳಿಸೋಣ ಅಂತಂದ್ರೆ ಅವ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಬಹುತೇಕರ ಅಭಿಪ್ರಾಯ ಏನು ಅಂದ್ರೆ, ಕೆಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಪರವಾಗಿ ಅಂತ ಹೇಳಿ. ಅವ್ರ ಮಾತನ್ನ ಡಿಕೆ ಬಣ ಯಾಕೆ ಕೇಳಬೇಕು? ಬಹುಶಃ ಅವ್ರು ಬಂದ್ರೆ ಸಮಸ್ಯೆ ಬಗೆಹರಿಲಿಕ್ಕಿಲ್ಲ ಅನ್ನುವಂಥ ಆಲೋಚನೆ ಹೈಕಮಾಂಡ್ನದ್ದು. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಕಳಿಸೋಣ ಅಂತಂದ್ರೆ, ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಪರ ಅನ್ನುವಂಥ ಚರ್ಚೆ ಬಹಳ ಹಿಂದಿನಿಂದ ಇದೆ ಕಾಂಗ್ರೆಸ್ ಪಾಳ್ಯದಲ್ಲೇ. ಹಾಗಾಗಿ ಸುರ್ಜೇವಾಲಾ ಅವರು ಹೇಳಿದ್ದನ್ನ ಸಿಎಂ ಬಣ ಕೇಳುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಹೀಗಾಗಿ ಈ ಇಬ್ಬರು ನಾಯಕರಿಂದ ರಾಜ್ಯದಲ್ಲಿ ಸಂಧಾನ ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ತಟಸ್ಥ ನಾಯಕರಾಗಿ ಹೆಸರು ಪಡೆದಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು ಜಯರಾಮ್ ರಮೇಶ್ ಅವರನ್ನ ಹೈಕಮಾಂಡ್ ರಾಜ್ಯಕ್ಕೆ ಕಳುಹಿಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಜಯರಾಮ್ ರಮೇಶ್. ಗದ್ದುಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅವರು ಎಂಟ್ರಿ ಆಗ್ತಿದ್ದಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ನಿನ್ನೆ ಸಂಜೆಯಿಂದ ಆಗ್ತಾ ಇರುವಂತಹ ಅಕ್ಷಿಪ್ರ ಬೆಳವಣಿಗೆಗಳೇನಿದೆಯೋ ಅದು ಮತ್ತೊಂದು ಹಂತಕ್ಕೆ ಹೋಗ್ಬೋದು. ಆ ರೀತಿಯಾದಂತಹ ಮತ್ತೊಂದು ಹಂತಕ್ಕೆ ಹೋಗೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗಬಹುದು. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನ ತಂದೊಡ್ಡುವಂತಹ ಸಿಚುವೇಶನ್ ನಿರ್ಮಾಣ ಆಗಬಹುದು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇರೋದೇ 2-3 ರಾಜ್ಯಗಳಲ್ಲಿ. ಇರುವಂತಹ ರಾಜ್ಯಗಳಲ್ಲಿ ದೊಡ್ಡ ರಾಜ್ಯ ಅಂತಂದ್ರೆ ಕಾಂಗ್ರೆಸ್ನ ಯಾವುದೋ ಈ ರೀತಿಯಾದಂತಹ ಬಡ ರಾಜಕೀಯಕ್ಕೆ ಕಳ್ಕೊಳ್ಳೋದಕ್ಕೂ ಅಥವಾ ಗೊಂದಲಗಳನ್ನ ಸೃಷ್ಟಿ ಮಾಡಿ ಮುಜುಗರಕ್ಕೆ ಒಳಗಾಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಇಲ್ಲ. ಆಲ್ ಆಫ್ ಸಡನ್ ಸೃಷ್ಟಿಯಾಗಿರುವಂತಹ ಬೆಳವಣಿಗೆ ಇದು. ಡಿಕೆ ಶಿವಕುಮಾರ್ ಬಣದ ನಾಯಕರು ದೆಹಲಿಗೆ ಹೋಗೋದು, ಇಲ್ಲಿ ರಾಜ್ಯದಲ್ಲಿ ಒಬ್ಬರ ಮೇಲೊಬ್ಬರಂತೆ ಭೇಟಿ ಮಾಡೋದು, ಬಹಿರಂಗ ಹೇಳಿಕೆಗಳು, ಇದು ನಿನ್ನೆ ಸಂಜೆಯಿಂದ ಶುರುವಾಗಿದೆ. ಹಾಗಾಗಿ ಪರಿಸ್ಥಿತಿಯನ್ನ ತಕ್ಷಣಕ್ಕೆ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಿದೆ ಕಾಂಗ್ರೆಸ್ ಹೈಕಮಾಂಡ್. ಆ ಕಾರಣಕ್ಕಾಗಿ ಜಯರಾಮ್ ರಮೇಶ್ ಅವರ ಎಂಟ್ರಿ ಆಗ್ತಾ ಇದೆ ಎನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಒಂದೋ ಕೆಸಿ ವೇಣುಗೋಪಾಲ್ ಇಲ್ಲ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸಬಹುದು, ಅವರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಅವರು ಸಂಧಾನಕ್ಕೆ ಮುಂದಾಗಬಹುದು ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಆ ಇಬ್ಬರ ಹೊರತಾಗಿ ಜಯರಾಮ್ ರಮೇಶ್ ಅವರು ಬರ್ತಿದ್ದಾರೆ ಇವತ್ತು ಅನ್ನುವಂಥ ಡೀಟೇಲ್ಸ್. ಯಾವ ಕಾರಣಕ್ಕೆ, ಏನ್ ಲೆಕ್ಕಾಚಾರಗಳು, ಅವರಿಂದ ಸಂಧಾನ ಸಾಧ್ಯನಾ? ಅವರ ಮಾತುಗಳನ್ನ 2 ಬಣ ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ಹೈಕಮಾಂಡ್ ಏನ್ ಸೂಚನೆಯನ್ನ ಕೊಟ್ಟು ಜಯರಾಮ್ ರಮೇಶ್ ಅವರನ್ನ ರಾಜ್ಯಕ್ಕೆ ಕಳುಹಿಸ್ತಾ ಇದೆ? ವಿದೇಶ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ. ಈಗ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಈ ಸಂಜೆ ಆಗಮಿಸಲಿದ್ದಾರೆ. ಅವ್ರ ಜೊತೆ ಜಯರಾಮ್ ರಮೇಶ್ ಅವರು ಕೂಡ ಆಗಮಿಸಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ಅವರ ವಿಚಾರ ಕುರಿತಂತೆ ಅಂದ್ರೆ ರಾಜ್ಯ ನಾಯಕರು ಹಲವು ಸಂದರ್ಭಗಳಲ್ಲಿ ಭೇಟಿಯಾಗಿ ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ವಿಚಾರ, ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ಚರ್ಚೆ ಆಗ್ತಕ್ಕಂಥ ಸಂದರ್ಭ ವಿಚಾರ ಕುರಿತಂತೆ ಅನೇಕ ನಾಯಕರು ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಆ ಇಬ್ಬರು ನಾಯಕರುಗಳು ಕೂಡ ರಾಜ್ಯದ ನಾಯಕರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಒಂದ್ ಕಡೆ ಸಿಎಂ ಬಣದ ನಾಯಕರು ತಮ್ಮದೇ ಆದಂತ ಅಭಿಪ್ರಾಯವನ್ನ ಹೇಳ್ತಾ ಇದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ತಮ್ಮದೇ ಆದಂತ ಬೇಡಿಕೆಯನ್ನ ಮುಂದೆ ಇಡ್ತಾ ಇದ್ರು. ಹಾಗಾಗಿ ಇಬ್ಬರು ನಾಯಕರಿಂದ ರಾಜ್ಯ ನಾಯಕರನ್ನ ಸಂಭಾಳಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಜಯರಾಮ್ ರಮೇಶ್ ಅವರು ಯಾವುದೇ ಬಣಕ್ಕೆ ಸೇರಿದವರಲ್ಲ, ಅವರು ಎಐಸಿಸಿ ಇಂದ ನಿರ್ದೇಶಿತರಾಗಿರ್ತಕ್ಕಂಥವ್ರು. ಹಾಗಾಗಿ ಅವರೇ ಎಲ್ಲ ನಾಯಕರನ್ನು ಕೂಡ ಮಾತನಾಡಿಸಿ ಸಮನ್ವಯ ಸೂತ್ರವನ್ನ ನೀಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ಇಂದು ರಾಜ್ಯಕ್ಕೆ ಬಂದು 2 ದಿನ ಇಲ್ಲೇ ವಾಸ್ತವ್ಯ ಹೂಡಲಿರುವ ಜಯರಾಮ್ ರಮೇಶ್ ಅವರು ಸಿಎಂ ಬಣದ ಶಾಸಕರು ಮತ್ತೆ ಸಚಿವರನ್ನ, ಅದೇ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ.
ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಆಂತರಿಕ ಬಿಕ್ಕಟ್ಟಿರ್ಬೋದು, ಶಾಸಕರು ಸಚಿವರು ಬಹಿರಂಗವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರ ಮೂಲಕ ಹೈಕಮಾಂಡ್ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಬಾರದು. ಕರ್ನಾಟಕದಂತ ಪ್ರಬಲ ರಾಜ್ಯದಲ್ಲಿ ಅಧಿಕಾರ ವಿಚಾರ ಕುರಿತಂತೆ ನಾವು ಅನೇಕ ರಾಜ್ಯಗಳ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಕರ್ನಾಟಕದ ಮಾಡೆಲ್ ವಿಚಾರ ಕುರಿತಂತೆ ನಾವು ಚರ್ಚೆ ಮಾಡ್ತೀವಿ. ಅದೇ ಮಾದರಿಯಲ್ಲಿ ಮುಂದುವರಿಬೇಕು. ಅದರ ಹೊರತಾಗಿ ಇಲ್ಲಿನ ಬಿಕ್ಕಟ್ಟು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಕ್ಕೆ, ಅದರಲ್ಲೂ ದೆಹಲಿ ಮಟ್ಟಕ್ಕೆ ಬರಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಶಾಸಕರು ಮತ್ತೆ ಸಚಿವರನ್ನ ಈಗ ಸಭೆ ಮಾಡಿ ಅವ್ರಿಗೆ ಸಮನ್ವಯ ಸೂತ್ರವನ್ನು ಕೂಡ ಹೇಳಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಬಣದ ತಮ್ಮ ಬೆಂಬಲಿಗ ಶಾಸಕರು ಮತ್ತು ಸಚಿವರನ್ನ ತಮ್ಮ ಇತಿಮಿತಿಯಲ್ಲಿ ಇಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದಾಗ್ಲಿ, ಪ್ರಮುಖವಾಗಿ ದೆಹಲಿ ಭೇಟಿಯಲ್ಲಿ ಬಂದು ಆಂತರಿಕ ಬಿಕ್ಕಟ್ಟನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ನಾಯಕರಾದವರು ಮುಂದಾಗಬಾರ್ದು, ಅವರಿಗೆ ಬುದ್ಧಿಯನ್ನ ಹೇಳ್ಬೇಕು, ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಬೇಕು. ತಾವು ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ತಮ್ಮನ್ನ ಭೇಟಿಯಾಗಿ ಈ ವಿಚಾರ ಕುರಿತಂತೆ ರಾಹುಲ್ ಗಾಂಧಿ ಅವರು ಕೂಡ ನಿರ್ದೇಶನವನ್ನ ನೀಡಿದ್ರು. ಪದೇ ಪದೇ ದೆಹಲಿಗೆ ಶಾಸಕರುಗಳು ತಂಡ ಕಟ್ಕೊಂಡು ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ವಿಚಾರ ಕುರಿತಂತೆ ಅನೇಕ ನಾಯಕರು, ಪ್ರತಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಮಾಡ್ಕೊಳ್ತಾರೆ. ಹೈಕಮಾಂಡ್ ನಾಯಕರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಸಚಿವರ ಮಾತನ್ನು ಕೇಳ್ತಾ ಇಲ್ಲ, ಹಾಗಾಗಿ ದೆಹಲಿಗೆ ಹೋಗಿ ಕೂರ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತ ಮಾಡೋದ್ರ ಜೊತೆಗೆ ರಾಜ್ಯದ ಜನರಿಗೂ ಕೂಡ ಬೇರೆಯದ್ದೇ ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳ ಕುರಿತಂತೆ ಜೈರಾಮ್ ರಮೇಶ್ ಅವರು ಮಾತುಕತೆಯನ್ನು ಈಗ ಶಿವಪ್ರಸಾದ್, ಮೊದಲಿದ್ದಂತಹ ಸಂದರ್ಭಗಳೇ ಬೇರೆ. ಈ ಮೊದಲು ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಬಣದ ಪರವಾಗಿ, ತಮ್ಮ ನಾಯಕರ ಪರವಾಗಿ ಬಂದಿದ್ದಿದೆ. ಆ ಟೈಮ್ನಲ್ಲಿ ನೋಟಿಸ್ ಕೊಟ್ಟು ಆ ನಾಯಕರನ್ನ ಯಾರ್ಯಾರು ಮಾತನಾಡಿದ್ದಾರೋ ಅವರನ್ನ ಸೈಲೆಂಟ್ ಮಾಡಿದ್ದಿದೆ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಬಣದ ನಾಯಕರೇ ಹೇಳೋ ಹಾಗೆ ಸಮಯ ಬಂದಿದೆ, ಇದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಮಯ. ಈ ರೀತಿಯಾಗಿ ಪಟ್ಟನ್ನ ಹಿಡಿದಿರೋದ್ರಿಂದ, ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನ ಡಿ.ಕೆ. ಬಣ ಹಿಡಿದಿರೋದ್ರಿಂದ ಯಾರೇ ನಾಯಕರು ಸಂಧಾನಕ್ಕೆ ಬಂದರೂ ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯವಾಗುತ್ತಾ ಅಂತ ಹೇಳಿ, ಅಂದ್ರೆ ನಿರ್ದಿಷ್ಟ ಭರವಸೆಯ ಹೊರತಾಗಿ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ನ ಕಂಟ್ರೋಲ್ಗೆ ಬರೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಶಿವಪ್ರಸಾದ್? ವಿದ್ಯಾಶ್ರೀ, ಸಿಎಂ ಮತ್ತೆ ಡಿಸಿಎಂ ಬಣದ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಆ ನಂತರ ಸಿಎಂ ಮತ್ತೆ ಡಿಸಿಎಂ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನಾಡಿ ಅಗತ್ಯವಿದ್ರೆ ಸಿಎಲ್ಪಿ ಸಭೆಯನ್ನು ಕೂಡ ಕರೀಲಿಕ್ಕೆ, ಈಗ ಅಧಿವೇಶನ ಮುಂದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಅಲ್ಲಿ ಕೆಲವೊಂದಿಷ್ಟು ಶಾಸಕರು ಮತ್ತೆ ಸಚಿವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಈ ನಿರ್ದೇಶನವನ್ನ ಜೈರಾಮ್ ರಮೇಶ್ ಅವರ ಮುಖಾಂತರ ಹೈಕಮಾಂಡ್ ನಾಯಕರು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಶಾಸಕರು ದೆಹಲಿಯಲ್ಲಿ 10 ಜನ ಹೋಗ್ತಕ್ಕಂಥದ್ದು, ಭೋಜನ ಕೂಟದ ನೆಪದಲ್ಲಿ ಅನೇಕ ಸಚಿವರು ಸಭೆ ಸೇರ್ತಕ್ಕಂಥದ್ದೇ ಆದ್ರೆ ಸಿಎಲ್ಪಿ ಸಭೆಯಲ್ಲೇ ಈ ವಿಚಾರ ಕುರಿತಂತೆ ವಿಸ್ತೃತವಾದಂತ ಚರ್ಚೆ ಮಾಡೋಣ, ಶಾಸಕರು ಸಚಿವರಿಗೆ ಯಾವ ರೀತಿಯ ನಿರ್ದೇಶನವನ್ನ ನೀಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಿ ಈ ಎಲ್ಲಾ ವಿಚಾರಗಳ ಕುರಿತಂತೆ ತಾವು ಅಲ್ಲಿನ ಗೊಂದಲಗಳನ್ನ ನಿವಾರಣೆ ಮಾಡಬೇಕು ಎಂಬತಕ್ಕಂಥ ಜವಾಬ್ದಾರಿಯನ್ನ ಜೈರಾಮ್ ರಮೇಶ್ ಅವರಿಗೆ ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಪರಿಸ್ಥಿತಿ ಏನೇ ಕೈ ಮೀರೋದ್ರೂ ಸಹಿತವಾಗಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ನಾಯಕರು ಮನ್ನಣೆಯನ್ನ ಕೊಡ್ಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಶಾಸಕರ ತಲೆ ಎಣಿಕೆ ಕೂಡ ಆಗಲಿದೆ. ಅಗತ್ಯವಿದ್ರೆ ಸಿಎಲ್ಪಿ ಸಭೆಯನ್ನು ಕೂಡ ಕರೀಲಿಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರೋದ್ರಿಂದ ಸದ್ಯ ಜೈರಾಮ್ ರಮೇಶ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಸಂಜೆ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತನಾಡ್ತಾರೆ. ಆ ನಂತರ ಅಗತ್ಯವಿದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರಿಗೆ ಯಾವ ರೀತಿ ಸೂಚನೆಯನ್ನ ನೀಡಬೇಕು, ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಆ ಬಣದ ಸಚಿವರು ಶಾಸಕರಿಗೆ ಯಾವ ರೀತಿ ಸೂಚನೆಯನ್ನ ನೀಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರಿಂದ ನಿರ್ದೇಶನ. ಸಿಎಲ್ಪಿ ಮೀಟಿಂಗ್ ಮಾಡುವ ಹಂತಕ್ಕೆ ಅಥವಾ ಶಾಸಕರ ತಲೆ ಎಣಿಕೆಯ ಹಂತಕ್ಕೆ ಹೋದ್ರೆ ಹಿನ್ನಡೆಯಾಗೋ ಡಿ.ಕೆ. ಶಿವಕುಮಾರ್ ಅವರಿಗಲ್ವಾ ಅಂತ ಹೇಳಿ. ಯಾಕಂದ್ರೆ ಯಾರ ಪರ ಶಾಸಕರ ಬಲ ಜಾಸ್ತಿ ಇದೆ ಅನ್ನೋದು ಅದನ್ನ ವಿಶೇಷವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿನೇ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಮಾಧ್ಯಮದ ಸಂದರ್ಶನವೊಂದರಲ್ಲೇ ಹೇಳಿದ್ರು, ಶಾಸಕರ ಬಲ ಯಾರಿಗೆ ಹೆಚ್ಚಿದೆ ಅನ್ನೋದು ಬರಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂತ ಮಾತನ್ನ ಹೇಳಿದ್ರು ಶಿವಪ್ರಸಾದ್. ವಿದ್ಯಾಶ್ರೀ, ಈ ಸಂದರ್ಭದಲ್ಲಿ ಅಧಿವೇಶನ ಇರತಕ್ಕಂತ ಈ ಸಂದರ್ಭದಲ್ಲಿ ಶಾಸಕರ ಸಂಖ್ಯೆ ಎಣಿಕೆ ವಿಚಾರ ಕುರಿತಂತೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಈ ವಿಚಾರ ಕುರಿತಂತೆ ಚರ್ಚೆ ಆಗುತ್ತೆ. ಸದ್ಯ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಸುರೇಶ್ ಅವರ ಒತ್ತಡದ ತಂತ್ರ ಏನಿದೆ, ಸದ್ಯ ಈಗ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ನಿರಂತರವಾಗಿ ಸಿಎಂ ಬಣದ ಸಚಿವರು ಮತ್ತೆ ಶಾಸಕರು ಹೇಳ್ತಾ ಬರ್ತಾ ಇದ್ದಾರೆ. 2028ಕ್ಕೆ ಯಾರ ನಾಯಕತ್ವದಲ್ಲಿ ಚುನಾವಣೆ ಆಗ್ಬೇಕು, ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಕ್ಲಾರಿಟಿ ಕೊಡ್ಲಿ ಅಂತಕ್ಕಂಥ ಅಸ್ತ್ರವನ್ನ ಡಿ.ಕೆ. ಬ್ರದರ್ಸ್ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರು ಮತ್ತೆ ಸಿಎಂ ಬೆಂಬಲಿಗ ಸಚಿವರಿಗೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ
ಈ ಬಣ ರಾಜಕೀಯಕ್ಕೂ ಕೂಡ ಬ್ರೇಕ್ ಬೀಳಲಿದೆ. ಹಾಗಾಗಿ ಈ ಒತ್ತಡ ತಂತ್ರವನ್ನ ಡಿ.ಕೆ. ಬ್ರದರ್ಸ್ ಅವರು ಅನುಸರಿಸ್ತಾ ಇದ್ದಾರೆ. ಅಂದ್ರೆ 2028ಕ್ಕೆ ಯಾವುದೇ ನಾಯಕರುಗಳು ಕೂಡ ನಾನು ಸಿಎಂ ಸ್ಥಾನದ ಅಭ್ಯರ್ಥಿ ಆಸ್ಪಿರೆಂಟ್ ಎಂಬತಕ್ಕಂಥ ವಿಚಾರವನ್ನ ಬಹಿರಂಗವಾಗಿ ಹೇಳ್ಬಾರ್ದು. ಮುಂದಿನ ಚುನಾವಣೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗಲಿದೆ ಎಂಬತಕ್ಕಂಥ ವಿಚಾರವನ್ನ ಹೈಕಮಾಂಡ್ ಮುಖಾಂತರನೇ ಹೇಳ್ಸೋಣ ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ಎಲ್ಲಾ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ರಾಜ್ಯ ಕಾಂಗ್ರೆಸ್ ನಿಂದ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸದ್ಯ ಈಗ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಎಂಬತಕ್ಕಂಥ ವಾದದ ವಿಚಾರ ಕುರಿತಂತೆ ಯಾರದೇ ಆಕ್ಷೇಪ ಇಲ್ಲ. ಖುದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿಎಂ ಆಗಿ ನಾನು ಮುಂದುವರಿಯಲ್ಲ ಅಂತ ಎಲ್ಲಿ ಹೇಳಿದೀನಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ ಅವಧಿ ಪೂರ್ಣಗೊಳಿಸ್ತಕ್ಕಂಥ ವಿಚಾರದಲ್ಲಿ ಡಿ.ಕೆ. ಬ್ರದರ್ಸ್ ಇರ್ಬೋದು ಮತ್ತೆ ಅವರ ಬೆಂಬಲಿಗ ಶಾಸಕರದ್ದು ಯಾವುದೇ ಆಕ್ಷೇಪ ಇಲ್ಲದೆ ಇದ್ರು 2028ಕ್ಕೆ ಯಾರ ನಾಯಕತ್ವದಲ್ಲಿ ಚುನಾವಣೆ ಆಗಲಿದೆ, ಈ ಚುನಾವಣೆಯನ್ನ ನನ್ನ ನೇತೃತ್ವದಲ್ಲೇ ಆಗ್ಬೇಕು, ಈ ವಿಚಾರ ಕುರಿತಂತೆ ನಾನೇ ಆಸ್ಪಿರೆಂಟ್ ಎಂಬತಕ್ಕಂಥ ಸಚಿವರಿಗೂ ಕೂಡ ನಿರ್ದೇಶನವನ್ನ ನೀಡಬೇಕು. ಅದೇ ರೀತಿ ಶಾಸಕರಿಗೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಮುಂದುವರಿಬೇಕು. ಈ ಹೇಳಿಕೆಯನ್ನ ಖುದ್ದು ಎಐಸಿಸಿ ನಾಯಕರೇ ಘೋಷಣೆ ಮಾಡ್ಲಿ, ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಲಿ ಎಂಬತಕ್ಕಂಥ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ಜೈರಾಮ್ ರಮೇಶ್ ಅವರು ಈ ಎಲ್ಲಾ ವಿಚಾರಗಳು, ಈ ಎಲ್ಲಾ ಸಭೆಗಳನ್ನ ಮಾಡಿ ಅಂತಿಮವಾಗಿ ಯಾವ ರೂಪ ಕೊಡ್ತಾರೆ, ಸಿಎಂ ಡಿ.ಸಿ.ಎಂ ಮತ್ತೆ ಬೆಂಬಲಿಗ ಶಾಸಕರ ಜೊತೆ ಸಭೆ ಮಾಡಿ ಯಾವ ಅಂತಿಮ ರೂಪದ ಸಮನ್ವಯ ಸೂತ್ರ ನೀಡ್ತಾರೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.